ಹಾಯ್ ಫ್ರೆಂಡ್ಸ್, ಅಮೂಲ್ಯ ಜಿಕೆ ಸ್ಟೋರಿಗೆ ಸ್ವಾಗತ. ಈ ಕಥೆಯಲ್ಲಿ ನಾನು ನಿಮಗೆ ಊಹಿಸಲಾಗದ ಒಂದು ರಹಸ್ಯವನ್ನು ಹೇಳುತ್ತೇನೆ. ಹಳ್ಳಿಯಲ್ಲಿ ನಡೆದ ಘಟನೆ, ಪ್ರೀತಿ ಮತ್ತು ದ್ರೋಹದ ಕಥೆ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಏನದು ಆ ರಹಸ್ಯ? ಕೊನೆವರೆಗೂ ನೋಡಿ. ನಾನು ರಾಧಿಕಾ, ನನ್ನ ವಯಸ್ಸು 28. ನಾನು ಪಟ್ಟಣದ ಹೊರವಲಯದಲ್ಲಿರುವ ಚಿಕ್ಕ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ಗಂಡ ರಮೇಶ್ 45 ವರ್ಷದ ವ್ಯಕ್ತಿ. ನಾವು ಮದುವೆಯಾಗಿ 5 ವರ್ಷಗಳಾಗಿವೆ. ರಮೇಶ್ ಹಳ್ಳಿಯಲ್ಲಿ ದೊಡ್ಡ ಜಮೀನುದಾರ. ನಾನು ನೋಡಲು ಸುಂದರವಾಗಿದ್ದೆ. ಗುಂಗುರು ಕೂದಲು, ಚಂದ್ರನಂತಹ ಮುಖ ಮತ್ತು ಚಿಕ್ಕ ಮೂಗು ನನ್ನ ಅಂದವನ್ನು ಹೆಚ್ಚಿಸಿತ್ತು. ನನ್ನ ಕಣ್ಣುಗಳು ಸಾಗರದಂತೆ ಆಳವಾಗಿದ್ದವು. ನನ್ನ ಮುಖದಲ್ಲಿ ಒಂದು ಕಾಂತಿಯಿತ್ತು. ಉತ್ತಮ ನಡವಳಿಕೆಯಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದೆ. ನನ್ನ ಮದುವೆ ರಮೇಶ್ ಜೊತೆ ಆಯಿತು. ಅವನು ಶ್ರೀಮಂತ ಮತ್ತು ಹಳ್ಳಿಯಲ್ಲಿ ಗೌರವಯುತ ವ್ಯಕ್ತಿಯಾಗಿದ್ದನು. ಆದರೆ ಅವನು ನೋಡಲು ಹಳೆಯ ಕಾಲದ ವಿಲನ್ ತರಹ ಇದ್ದನು. ಅವನಿಗೆ ತನ್ನ ಕೆಲಸದ ಬಗ್ಗೆ ಹೆಚ್ಚು ಗಮನವಿತ್ತು, ನನ್ನ ಬಗ್ಗೆ ಅಲ್ಲ. ರಮೇಶ್ ಮನೆಯಲ್ಲಿ ಅವನ ಸಂಬಂಧಿಯಾದ ವಿನಯ್ ಇದ್ದ. ವಿನಯ್ ಸುಮಾರು 25 ವರ್ಷದವನಾಗಿದ್ದ. ಅವನು ಪಟ್ಟಣದಲ್ಲಿ ಕಾಲೇಜಿಗೆ ಹೋಗುತ್ತಿದ್ದನು. ರಜೆಯಲ್ಲಿ ಮನೆಗೆ ಬರುತ್ತಿದ್ದ. ವಿನಯ್ ನೋಡಲು ತುಂಬಾ ಆಕರ್ಷಕವಾಗಿದ್ದ. ಮೊದಲಿಗೆ ನಾನು ವಿನಯ್ ಜೊತೆ ಹೆಚ್ಚು ಮಾತನಾಡುತ್ತಿರಲಿಲ್ಲ, ಆದರೆ ದಿನಗಳು ಕಳೆದಂತೆ ನಾವು ಸ್ನೇಹಿತರಾದೆವು. ಅವನು ನನಗೆ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ, ಅಡುಗೆ ಮತ್ತು ಇತರ ಕೆಲಸಗಳಲ್ಲಿ ನೆರವಾಗುತ್ತಿದ್ದ. ಒಂದು ದಿನ ನಾನು ಮತ್ತು ವಿನಯ್ ಜಮೀನಿಗೆ ಹೋಗಿದ್ದೆವು. ಅಲ್ಲಿ ನಾನು ರಮೇಶ್ನ ಹಳೆಯ ಡೈರಿಯನ್ನು ನೋಡಿದೆ. ಆ ಡೈರಿಯಲ್ಲಿ ರಮೇಶ್ ಬೇರೆ ಹೆಂಗಸರ ಬಗ್ಗೆ ಬರೆದಿದ್ದನು. ನನಗೆ ಆಶ್ಚರ್ಯವಾಯಿತು. ನಾನು ವಿನಯ್ಗೆ ಆ ಡೈರಿಯ ಬಗ್ಗೆ ಹೇಳಿದೆ. ಅವನು ನನಗೆ ಸಮಾಧಾನ ಮಾಡಿದನು. ಚಿಂತೆ ಮಾಡಬೇಡ ರಾಧಿಕಾ, ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳಿದನು. ಅವನ ಮಾತುಗಳು ನನಗೆ ಧೈರ್ಯ ಕೊಟ್ಟವು. ನಾನು ರಮೇಶ್ನನ್ನು ಎದುರಿಸಲು ನಿರ್ಧರಿಸಿದೆ. ಆದರೆ ಅವನು ನನ್ನ ಮಾತನ್ನು ಕೇಳಲು ತಯಾರಿರಲಿಲ್ಲ. ಅವನು ನನ್ನನ್ನು ನಿರ್ಲಕ್ಷಿಸಿದನು. ಇದರಿಂದ ನನಗೆ ತುಂಬಾ ಬೇಸರವಾಯಿತು. ನಾನು ವಿನಯ್ ಜೊತೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದೆ. ನಾವು ಇಬ್ಬರೂ ಹಳ್ಳಿಯ ಸುತ್ತಾಡುತ್ತಿದ್ದೆವು. ವಿನಯ್ ನನ್ನ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಅವನಿಗೆ ನನ್ನ ಬಗ್ಗೆ ಕಾಳಜಿ ಇತ್ತು. ಒಂದು ದಿನ ರಮೇಶ್ ಊರಿಗೆ ಹೋದನು. ನಾನು ಮತ್ತು ವಿನಯ್ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆವು. ಅಂದು ರಾತ್ರಿ ವಿನಯ್ ನನ್ನ ಕೋಣೆಗೆ ಬಂದನು. ಅವನು ನನ್ನ ಕೈ ಹಿಡಿದನು. ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ನಾನು ವಿನಯ್ನನ್ನು ತಡೆಯಲು ಪ್ರಯತ್ನಿಸಿದೆ. ಆದರೆ ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ದುರ್ಬಲಳಾಗಿದ್ದೆ. ನನ್ನ ಮನಸ್ಸಿನಲ್ಲಿ ಗೊಂದಲವಿತ್ತು. ನಾನು ಏನು ಮಾಡುತ್ತಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ. ಮಾರನೆಯ ದಿನ ನನಗೆ ತುಂಬಾ ತಪ್ಪೆನಿಸಿತು. ನಾನು ವಿನಯ್ ಜೊತೆ ಮಾತನಾಡಲು ಸಾಧ್ಯವಾಗಲಿಲ್ಲ. ನಾನು ರಮೇಶ್ನಿಗೆ ಎಲ್ಲವನ್ನೂ ಹೇಳಬೇಕೆಂದು ನಿರ್ಧರಿಸಿದೆ. ಆದರೆ ನನಗೆ ಭಯವಾಗುತ್ತಿತ್ತು. ರಮೇಶ್ ಹಿಂದಿರುಗಿದಾಗ ನಾನು ಅವನಿಗೆ ಡೈರಿಯ ಬಗ್ಗೆ ಹೇಳಿದೆ. ಅವನು ಕೋಪದಿಂದ ನನ್ನನ್ನು ನೋಡಿದನು. ನೀನು ನನ್ನನ್ನು ಮೋಸ ಮಾಡುತ್ತಿದ್ದೀಯಾ ಎಂದು ಕೇಳಿದನು. ನಾನು ಹೆದರಿದೆ. ನಾನು ರಮೇಶ್ಗೆ ವಿನಯ್ ಬಗ್ಗೆ ಹೇಳಲು ಸಾಧ್ಯವಾಗಲಿಲ್ಲ. ನಾನು ಸುಳ್ಳು ಹೇಳಿದೆ. ಇಲ್ಲ, ನಾನು ನಿಮ್ಮನ್ನು ಮೋಸ ಮಾಡುತ್ತಿಲ್ಲ ಎಂದು ಹೇಳಿದೆ. ರಮೇಶ್ ನನ್ನನ್ನು ನಂಬಿದನು. ಆದರೆ ನನ್ನ ಮನಸ್ಸು ಶಾಂತವಾಗಿರಲಿಲ್ಲ. ನಾನು ತಪ್ಪು ಮಾಡಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ನಾನು ವಿನಯ್ನನ್ನು ಭೇಟಿಯಾಗಲು ನಿರ್ಧರಿಸಿದೆ. ಅವನಿಗೆ ಎಲ್ಲವನ್ನೂ ಹೇಳಬೇಕೆಂದು ಅಂದುಕೊಂಡೆ. ನಾನು ವಿನಯ್ನನ್ನು ಭೇಟಿಯಾದೆ. ನಾನು ಅವನಿಗೆ ನನ್ನ ತಪ್ಪುಗಳನ್ನು ಹೇಳಿದೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ಇದು ತಪ್ಪು. ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಂದು ಹೇಳಿದೆ. ವಿನಯ್ ನನ್ನ ಮಾತನ್ನು ಅರ್ಥ ಮಾಡಿಕೊಂಡನು. ಅವನು ನನ್ನನ್ನು ಬಿಟ್ಟು ಹೋಗಲು ಒಪ್ಪಿಕೊಂಡನು. ಅವನು ಪಟ್ಟಣಕ್ಕೆ ಹಿಂತಿರುಗಿದನು. ನಾನು ಮತ್ತೆ ರಮೇಶ್ ಜೊತೆ ಜೀವನ ನಡೆಸಲು ನಿರ್ಧರಿಸಿದೆ. ನಾನು ರಮೇಶ್ಗೆ ಒಳ್ಳೆಯ ಹೆಂಡತಿಯಾಗಲು ಪ್ರಯತ್ನಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ವಿನಯ್ನ ನೆನಪುಗಳು ಇದ್ದವು. ನಾನು ನನ್ನ ತಪ್ಪುಗಳನ್ನು ಮರೆಯಲು ಸಾಧ್ಯವಾಗಲಿಲ್ಲ. ನನ್ನ ಜೀವನ ಒಂದು ರೀತಿ ನರಕವಾಗಿತ್ತು. ಹಲವು ವರ್ಷಗಳ ನಂತರ ನಾನು ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಹೋದೆ. ನಾನು ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ನನ್ನ ಹಳೆಯ ತಪ್ಪುಗಳನ್ನು ಮರೆತು ಮುಂದೆ ಸಾಗಲು ಪ್ರಯತ್ನಿಸಿದೆ. ನಾನು ಪಟ್ಟಣದಲ್ಲಿ ಒಂದು ಸಣ್ಣ ಕೆಲಸವನ್ನು ಕಂಡುಕೊಂಡೆ. ನಾನು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆ. ನನ್ನ ಜೀವನದಲ್ಲಿ ಶಾಂತಿ ಇರಲಿಲ್ಲ. ನಾನು ಯಾವಾಗಲೂ ನನ್ನ ಹಳೆಯ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ಒಂದು ದಿನ ನಾನು ವಿನಯ್ನನ್ನು ನೋಡಿದೆ. ಅವನು ಬದಲಾಗಿದ್ದ. ಅವನು ಈಗ ಹೆಚ್ಚು ಪ್ರಬುದ್ಧನಾಗಿ ಕಾಣುತ್ತಿದ್ದನು.
ನಾವು ಇಬ್ಬರೂ ಮಾತನಾಡಿದೆವು. ಅವನು ನನ್ನನ್ನು ಕ್ಷಮಿಸಿದನು. ವಿನಯ್ ನನಗೆ ಹೊಸ ಭರವಸೆಯನ್ನು ನೀಡಿದನು. ಅವನು ನನ್ನ ಜೀವನದಲ್ಲಿ ಮತ್ತೆ ಸಂತೋಷವನ್ನು ತಂದನು. ನಾವು ಇಬ್ಬರೂ ಮತ್ತೆ ಪ್ರೀತಿಸಲು ಪ್ರಾರಂಭಿಸಿದೆವು. ಆದರೆ ಈ ಬಾರಿ ನಾವು ಎಚ್ಚರಿಕೆಯಿಂದ ಇದ್ದೆವು. ನಾವು ರಮೇಶ್ನಿಂದ ದೂರವಿರಲು ನಿರ್ಧರಿಸಿದೆವು. ನಾವು ಬೇರೆ ಊರಿಗೆ ಹೋದೆವು. ಅಲ್ಲಿ ನಾವು ಹೊಸ ಜೀವನವನ್ನು ಪ್ರಾರಂಭಿಸಿದೆವು. ನಾವು ಮದುವೆಯಾದೆವು ಮತ್ತು ಸಂತೋಷದಿಂದ ಜೀವನ ನಡೆಸುತ್ತಿದ್ದೆವು. ನಾನು ನನ್ನ ಹಳೆಯ ತಪ್ಪುಗಳನ್ನು ಮರೆತೆ. ನಾನು ಹೊಸ ಜೀವನವನ್ನು ಪ್ರಾರಂಭಿಸಿದೆ. ನನ್ನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವಿತ್ತು. ನಾನು ವಿನಯ್ ಜೊತೆ ಸಂತೋಷದಿಂದ ಇದ್ದೆ. ನಾನು ನನ್ನ ಜೀವನದ ಕಥೆಯನ್ನು ನಿಮಗೆ ಹೇಳಿದ್ದೇನೆ. ಈ ಕಥೆಯಿಂದ ನೀವು ಏನನ್ನಾದರೂ ಕಲಿಯಬಹುದು ಎಂದು ನಾನು ಭಾವಿಸುತ್ತೇನೆ. ತಪ್ಪುಗಳನ್ನು ಮಾಡುವುದು ಸಹಜ. ಆದರೆ ಅವುಗಳಿಂದ ಕಲಿಯುವುದು ಮುಖ್ಯ. ನಾನು ನನ್ನ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ನಾನು ಅವುಗಳಿಂದ ಕಲಿತಿದ್ದೇನೆ. ನಾನು ಹೊಸ ಜೀವನವನ್ನು ಪ್ರಾರಂಭಿಸಿದೆ. ಈಗ ನಾನು ಸಂತೋಷದಿಂದ ಇದ್ದೇನೆ. ಇದು ನನ್ನ ಕತೆ. ಕತೆ ಇಷ್ಟ ಆಯ್ತಾ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇದೇ ತರಹದ ಇನ್ನಷ್ಟು ಕತೆಗಳಿಗಾಗಿ ಅಮೂಲ್ಯ ಜಿಕೆ ಸ್ಟೋರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ದಯವಿಟ್ಟು ಗಮನಿಸಿ, ಈ ಕಥೆಯು ಕಾಲ್ಪನಿಕವಾಗಿದೆ. ಇದು ಕೇವಲ ಮನರಂಜನೆಗಾಗಿ ಮಾತ್ರ. ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಹೋಲುವಂತಿದ್ದರೆ ಅದು ಕೇವಲ ಕಾಕತಾಳೀಯ. ಈ ಕಥೆಯು ಯಾವುದೇ ರೀತಿಯ ಹಾನಿಕಾರಕ ನಡವಳಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ.